ಆ ಇವತ್ತಿಂದು ಈ ದಿನ ನಾನು ಮೊದಲನೇದಾಗಿ ಈ ವಾರ್ಡಿನ ನಗರಸಭೆ ಸದಸ್ಯರಾದ ಖಾಜಾ ಮೈನುದ್ದೀನ್ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಸುಮಾರು ವರ್ಷಗಳಿಂದ ಕಾಲ, ಎಷ್ಟೋ ವರ್ಷಗಳಿಂದ ಕಾಲ ಏನೋ ಒಂದು ಅಭಿವೃದ್ಧಿ ಆಗ್ಬೇಕಿತ್ತು ಈ ವಾರ್ಡಲ್ಲಿ, ಆ ಅಭಿವೃದ್ಧಿ ಆಗಿರ್ಲಿಲ್ಲ. ಮತ್ತೊಂದು ಮಾಹಿತಿ ಏನಂದ್ರೆ, ಈ ವಾರ್ಡಲ್ಲಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇತ್ತು. ಆದ್ರೆ ನಮ್ಮ ರಾಜಕೀಯ, ಪೊಲಿಟಿಕ್ಸ್ ಇಸ್ ಫಾರ್ ಕಾಸ್ ಅಂತ, ನಾಟ್ ಫಾರ್ ಕರಿಯರ್ ಅಂತ ಏನಿತ್ತು, ಅದನ್ನು ನಮ್ಮ ಖಾಜಾ ಬೈ ಅವರು ತೋರಿಸ್ಕೊಟ್ಟಿದ್ದಾರೆ ಕೋಲಾರ ಜನತೆಗೆ. ಸೊ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಇವತ್ತಿನ ದಿನ ಈ ಏನು ಉದ್ಘಾಟನೆ ನಾವು ಮಾಡಿದ್ದೀವಿ, ಈ ಉದ್ಘಾಟನೆಯನ್ನು ಸುಮಾರು ವರ್ಷಗಳಿಂದ ಕಾಲ ಈ ವಾರ್ಡಿನ ಕೌನ್ಸಿಲರ್ಗಳಾದ ನಮ್ಮ ಖಾಜಾ ಮೊಯಿನುದ್ದೀನ್ ಅವರು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೌನ್ಸಿಲರ್ ಅವರು ಸುಮಾರು ವರ್ಷಗಳಿಂದ ಕಾಲ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಾನು ಹೇಳೋದೇನಂದ್ರೆ, ಈ ಸಂದರ್ಭದಲ್ಲಿ ಯಾವ ರಾಜಕೀಯನೂ ಅಷ್ಟೇ ಮಾಡ್ಬೇಕಂದ್ರೆ ಜನಗೋಸ್ಕರ, ಅಭಿವೃದ್ಧಿಗೋಸ್ಕರ ರಾಜಕೀಯ ಮಾಡಿದ್ರೆ ಮಾತ್ರ ಸಾಧ್ಯ ನಮ್ಮ ದೇಶ ಉದ್ಧಾರ ಆಗಕ್ಕೆ. ಇಲ್ಲ ಅಂದ್ರೆ ಕರಪ್ಷನ್ ಅಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿದ್ರೆ ರಾಜಕೀಯ ಅಲ್ಲ ಅದು. ಆಕ್ಚುಲಿ ಅದು ಒಂಥರ ಜನರಿಗೆ ದ್ರೋಹ ಅದು. ಸೊ ಅದೇ ವಿಚಾರ ಇಟ್ಕೊಂಡು ನಾನು ಈ ವಾರ್ಡ್ ಜನಗಳು ಯಾರ್ಯಾರಿದ್ದಾರೆ, ನಮ್ಗೆ ಯಾರು ಸಹಕಾರ ಮಾಡಿದ್ದಾರೆ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ಈ ಕಾರ್ಯ ನಡೀತಿದೆ ಇವತ್ತು, ಈ ಕಾರ್ಯಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ, ಸಹಕರಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ, ಮತ್ತೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, ಈ ಕೆಲಸ, ಈ ಆಸ್ಪತ್ರೆ ಏನ್ ಪ್ರಾರಂಭ ಆಗ್ತಿದೆ ಇಲ್ಲಿ, ಈ ಕೆಲಸ ನಾವು ಯಾವಾಗ ಈ ವಾರ್ಡ್ ಅಲ್ಲಿ ನಾವು ಗೆದ್ವಿ, ಅವಾಗಲೇ ನಮ್ ಕಡೆ ಒಂದು ಪ್ಲಾನ್ ಇತ್ತು, ಈ ವಾರ್ಡ್ ಅಲ್ಲಿ ನಮ್ಗೆ ಒಂದು ಆಸ್ಪತ್ರೆ ಬೇಕೇ ಬೇಕಂತ. ಸೊ ಆದರೂ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆಗೆ ಹೇಳಿ, ಏನ್ ಈ ಕಾರ್ಯಗಳು ಆಗ್ತಿದೆ, ಸುಮಾರು 50 ಲಕ್ಷ ಏನಿದೆ ಇದು ಬಜೆಟ್ ಇರೋದು. ಈ ಬಜೆಟ್ಗೆ ಯಾರ್ಯಾರು ಕೂಡ ಸಹಕರಿಸಿದ್ದಾರೆ, ಮತ್ತೆ ಈ ಕಾರ್ಯಗಳು ಏನೇನು ಈ ಬಿಲ್ಡಿಂಗ್ ಅನ್ನು ಕಟ್ತಿದ್ದಾರೆ ಎಲ್ಲದರಲ್ಲೂ ಅಷ್ಟೇ ಕನ್ಸ್ಟ್ರಕ್ಟಿವ್ ಮತ್ತೆ ಕ್ವಾಲಿಟಿ ವರ್ಕ್, ಮತ್ತೆ ಜನರಿಗೆ ಸೌಲಭ್ಯಗಳಾಗಬೇಕು, ಜನರಿಗೆ ಅನುಕೂಲ ಆಗ್ಬೇಕು. ಜನರಿಗೆ ಏನಂದ್ರೆ ಎಲ್ಲೆಲ್ಲೋ ಓಡಾಡೋಕ್ಕಿಂತ, SNR ಹೋಗೋಕ್ಕಿಂತ ಇಲ್ಲೇ ಏನಾದ್ರು ಸ್ವಲ್ಪ ಒಂದು 2-3 ಹೆಜ್ಜೆ ಬಂದ್ರೆ ಈ ಆಸ್ಪತ್ರೆ ಅವ್ರಿಗೆ ಸಿಗುತ್ತೆ. ಸೊ ಈ ಏನ್ ಪಾಪ್ಯುಲೇಷನ್ ಅಂತ ಏನಿದೆ ಏರಿಯಾದಲ್ಲಿ, ಅಗೇನ್ ನಾನು ಹೇಳೋದೇನಂದ್ರೆ, ಎಲ್ಲರಿಗೂ ಒಂದು ಅವಕಾಶ, ಒಂದು ಒಳ್ಳೆಯ ಬೆಳವಣಿಗೆ. ಮತ್ತೆ ನಮ್ಮ ಖಾಜಾ ಬೈ ಏನಿದ್ದಾರೆ, ಅವ್ರು ಸುಮಾರು ಸರಿ ನಮ್ಗೆ ಹೇಳ್ತಿದ್ದಾರೆ, ಈ ತರ ಮಾಡ್ಕೊಂಡು ನಮ್ಗೆ ಆಸ್ಪತ್ರೆ ಬೇಕು, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ, ನಾನು ಓಡಾಡ್ತಾ ಇದ್ದೀನಿ ಅಂತ. ಮತ್ತೆ ಈ ವಾರ್ಡಿನ ಜನರು ಅಷ್ಟೇ ಅವರಿಗೆ ತುಂಬಾ ಸಹಕರಿಸಿ ಈ ಕಾರ್ಯ ಏನಿದೆ ಪ್ರಾರಂಭ ಆಗಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಿ, ಇನ್ನೊಂದು ಮಾತು, SDPI ಬಂದು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಂದು, ಯಾರ್ಯಾರು ನಮ್ಮ ಕಾರ್ಯಗಳು, ಯಾರ್ಯಾರು ನಮ್ಮ ಕೌನ್ಸಿಲರ್ಗಳು, ನಗರದ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರುಗಳಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲಿ ತಾವು ನೋಡ್ಬೋದು. ಅಭಿವೃದ್ಧಿನೇ ಅಭಿವೃದ್ಧಿ. ನಾವು ಕರಪ್ಷನ್ ಅಗೇನ್ಸ್ಟ್, ನಮ್ಮ ಪಾಲಿಸಿ ಬಂದು ಜನರಿಗೋಸ್ಕರ, ಪೊಲಿಟಿಕ್ಸ್ ಇಸ್ ಫಾರ್ ಕಾಸ್ ನಾಟ್ ಫಾರ್ ಕರಿಯರ್ ಅಂತ. ಸೊ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತೆ ನನ್ನನ್ನು ಕರೆದು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾನು ನಮ್ಮ ನಗರಸಭೆ ಸದಸ್ಯರಾದ ಖಾಜಾ ಮೊಯಿನುದ್ದೀನ್ ಅವರಿಗೆ, ಮತ್ತೆ ಈ ವಾರ್ಡಿನ ಕಮಿಟಿ, ಈ ವಾರ್ಡಿನ ಕೌನ್ಸಿಲರ್ ಇರುವ ನಮ್ಮ ಆಜಂ ಬೈ, ಮತ್ತೆ ಯಾರ್ಯಾರು ಹೌಸ್ ಬೈ ಅವರಿದ್ದಾರೆ, ಅಸೆಂಬ್ಲಿ ಕಮಿಟಿ ಅವರಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ SDPI, ಜೈ ಖಾಜಾ.